ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವವರು, ಬೆಳೆಸುವವರು ತಾವು. ಸತ್ಯವನ್ನು ತಮ್ಮೆಡೆಗೆ ತಲುಪಿಸುವ ಒಂದು ಕಾಯಕವನ್ನು ನಾವು ಸ್ವತಂತ್ರ ಪತ್ರಿಕೋದ್ಯಮಿಗಳು ಮಾಡ್ತಾ ಇದ್ದೀವಿ. ನಾವು ಗೋಧಿಯಾ ಮೀಡಿಯಾದ ಭಾಗ ಅಲ್ಲ. ಎನಿವೆ, ಇವತ್ತು 3 ಬಹಳ ಪ್ರಮುಖ ವಿಚಾರಗಳನ್ನು ತಮ್ಮ ಜೊತೆ ನಾನು ಹಂಚ್ಕೋಬೇಕು. ಈ 3 ವಿಚಾರಗಳು ಹಲವು ದೃಷ್ಟಿಗಳಿಂದ ಮಹತ್ವದ್ದಾಗಿವೆ. ಒಂದು, ಬದಲಾಗುತ್ತಿರುವ ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟದ್ದು. ಇನ್ನೊಂದು, ಮೋದಿಯವರ 3ನೇ ಅವಧಿಯಲ್ಲಿ ಆಗುತ್ತಿರುವ ರಾಜಕೀಯ ಬದಲಾವಣೆಗಳು. ಮೊದಲು ನಾನು ಮಾತನಾಡುವುದು ಭಾರತದ ಕ್ರಿಕೆಟ್ ತಂಡ 17 ವರ್ಷಗಳ ನಂತರ ಟ್ರೋಫಿಯನ್ನು ಗೆದ್ದು ಇವತ್ತು ಭಾರತಕ್ಕೆ ಬಂದಿಡಿತ್ತು. ಆ್ಯಕ್ಚುಲಿ ಮೊದಲೇ ಬರಬೇಕಾಗಿತ್ತು, ಆದರೆ ಚಂಡಮಾರುತ ಇದು ಸಮಸ್ಯೆ ಆಗಿ ಬಾರ್ಬಡೋಸದಲ್ಲಿ ಭಾರತೀಯ ತಂಡ ಉಳಿದಿತ್ತು. ಇವತ್ತು ಭಾರತೀಯ ತಂಡ ದೆಹಲಿಗೆ ಮೊದಲು ಬಂದಿಡಿತ್ತು. ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ಬೆಳಗಿನ ಉಪಹಾರ ಕೂಟದ ವ್ಯವಸ್ಥೆ ಮಾಡಿದರು. ಇದಾದ ನಂತರ ಭಾರತ ತಂಡ ಮುಂಬೈಗೆ ತೆರಳಿ ಮೆರವಣಿಗೆ, ಬೇರೆ ಬೇರೆ ಕಾರ್ಯಕ್ರಮ, ಸಂತೋಷ ಪಡುವ ಸಮಯ. ಒನ್ಸ್ ಅಗೇನ್ ಐ ಕಾಂಗ್ರಾಚುಲೇಟ್ ಇಂಡಿಯನ್ ಟೀಮ್. ಭಾರತ ತಂಡಕ್ಕೆ ನಾವು ಕಾಂಗ್ರಾಚುಲೇಷನ್ ಹೇಳೋಣ, ಯಾಕೆಂದರೆ ಭಾರತ ಗೆದ್ದಿದೆ. ದಟ್ ಇಸ್ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್, ರಾಜಸ್ಥಾನದ ಕೃಷಿ ಸಚಿವ ಕಿರಾಡಿ ಲಾಲ್ ಮೀನಾ ಅನ್ನುವರು ರಿಸೈನ್ ಮಾಡಿದ್ದು. ಹಾಗೆ ನೋಡಿದರೆ ಅವರು ಚುನಾವಣಾ ಸಂದರ್ಭದಲ್ಲಿ ಹೇಳಿದರು, ಲೋಕಸಭಾ ಏನಿದೆ ಅದರಲ್ಲಿ ನನಗೆ ವ್ಯಾಪ್ತಿಗೆ ಬರುವ ಪ್ರದೇಶದಲ್ಲಿ ನಮ್ಮ ಪಕ್ಷ ಸೋತರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅವರು ರಾಜೀನಾಮೆ ಇವತ್ತು ಅನೌನ್ಸ್ ಮಾಡಿದ್ದಾರೆ. ಇದು ಕೂಡ ಬಹಳ ಮಹತ್ವದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಮೋದಿಯವರ ಸಾಮ್ರಾಜ್ಯದಲ್ಲಿ ಮೋದಿಯವರ ಒಪ್ಪಿಗೆ ಇಲ್ಲದೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾಗಲಿ, ರಾಜೀನಾಮೆ ಅನೌನ್ಸ್ ಮಾಡೋದಾಗಲಿ, ನಾನು ನೈತಿಕ ಜವಾಬ್ದಾರಿಯನ್ನು ವಹಿಸ್ತೇನೆ ಅನ್ನೋದಾಗಲಿ ಸಣ್ಣ ವಿಚಾರ ಅಲ್ಲ. ಇದು ಬೇರೆ ಬೇರೆ ಅರ್ಥಗಳನ್ನು ಹೊಮ್ಮಿಸುತ್ತೆ ಮತ್ತು ಬದಲಾಗುತ್ತಿರುವ ರಾಜಕೀಯ ವ್ಯವಸ್ಥೆಯನ್ನು ತಿಳಿಸುತ್ತೆ. ಇನ್ನು ನಾನು 3ನೇದು ಮಾತನಾಡುವುದು, ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಇವತ್ತು ಚೀನಾದ ವಿದೇಶಾಂಗ ಸಚಿವರ ಜೊತೆ ಮಾತುಕತೆ ನಡೆಸಿದರು. ಅದರ ಜೊತೆಗೆ ಸದ್ಯದಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಇದು ಭಾರತದ ವಿದೇಶಾಂಗ ನೀತಿಯಲ್ಲಿ ಬದಲಾವಣೆ ಆಗಿದೆಯಾ, ಏನಾಗ್ತಿದೆ ಅನ್ನೋದ್ರ ಬಗ್ಗೆ. ಫಸ್ಟು ನಾನು ಕ್ರಿಕೆಟ್ ಬಗ್ಗೆ ಹೇಳಿದೆ. ಈಗ 2ನೇದಾಗಿ ನೋಡೋಣ, ರಾಜಸ್ಥಾನ ಕೃಷಿ ಸಚಿವ ಕಿರಾಡಿ ಲಾಲ್ ಮೀನಾ ಅವರ ರಾಜೀನಾಮೆಗೆ ಸಂಬಂಧಪಟ್ಟದ್ದು. ಈ ರಾಜೀನಾಮೆ ಅನಿರೀಕ್ಷಿತ ಅಲ್ಲದಿದ್ದರೂ ಕೂಡ ಆ ಧೈರ್ಯವನ್ನು ತೋರಿಸುವ ಸ್ಥಿತಿ ಬಂದಿದೆ. ಈ ಸ್ಥಿತಿ ಮೊದಲು ಇರಲಿಲ್ಲ. ಅಂದರೆ BJPಯ ಒಳಗಿರುವ ಆಂತರಿಕ ಜಗಳಗಳೇನಿವೆ, ಇದು ಕೂಡ ರಾಜಸ್ಥಾನದಲ್ಲಿ ಮುಖ್ಯಮಂತ್ರಿ ಮತ್ತು ಕಿರಾಡಿ ಲಾಲ್ ಮೀನಾ ಜೊತೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳೆಲ್ಲ ಇತ್ತು. ಆ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುವ ಧೈರ್ಯ BJPಯ ಒಳಗೆ ಬರ್ತಿದೆ ಅಂತ. ಅಂದರೆ ಮೋದಿಯವರು ದುರ್ಬಲರಾಗ್ತಿದ್ದಾರೆ BJPಯ ಒಳಗಡೆ, ಅಥವಾ ಮೋದಿಯವರನ್ನು ಪ್ರಶ್ನಿಸುವ ಶಕ್ತಿ BJP ಒಳಗೆ ಬರ್ತಿದೆಯಾ? ಐ ಥಿಂಕ್ ಸೊ. ಯಾಕೆಂದರೆ ಯಾವಾಗ ಒಬ್ಬ ನಾಯಕನಾದವನು ದುರ್ಬಲನಾಗ್ತಾನೆ ಅಂತ ಅನ್ಸೋಕ್ಕೆ ಪ್ರಾರಂಭ ಆಗುತ್ತೋ, ಆಗ ಅಲ್ಲಿರುವ ಬೇರೆಯವರು ವಿಭಿನ್ನ ಧ್ವನಿಗಳಿದೆಯಲ್ಲ, ಅದು ಹೊರಗೆ ಪ್ರಾರಂಭ ಆಗುತ್ತೆ. BJPಯ ಒಳಗಡೆ ಇರುವ ಭಿನ್ನ ಧ್ವನಿಗಳು ಈಗ ಸ್ಫೋಟಗೊಳ್ಳುವ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮೋದಿಯವರನ್ನು ಪ್ರಶ್ನಿಸುವುದಕ್ಕೆ BJPಯ ಒಳಗೆ ಭಿನ್ನ ಧ್ವನಿಗಳು ಸಿದ್ಧ ಆಗ್ತವೆ. ಇವತ್ತು ಕಿರಾಡಿ ಲಾಲ್ ಮೀನಾ ಇರ್ಬೋದು, ನಾಳೆ ಇನ್ನೊಬ್ಬ ನಾಯಕ ಎದ್ದು ನಿಲ್ಲಬಹುದು. ಯಾಕೆಂದರೆ ಮೋದಿ ಈ ತಮ್ಮ 3ನೇ ಅವಧಿಯಲ್ಲಿ ದುರ್ಬಲರಾಗಿದ್ದಾರೆ. ಆ ದೌರ್ಬಲ್ಯವನ್ನು ಬಳಸಿಕೊಂಡು ಅವರನ್ನು ಪ್ರಶ್ನಿಸುವುದು ಏನಿದೆ ಅದು ಪ್ರಾರಂಭ ಆಗಿದೆ. ಇದರ ಹಿಂದೆ RSS ಇದೆಯಾ, ಯಾರ್ಯಾರಿದೆ, ಅದರ ಬಗ್ಗೆ ವಿಸ್ತೃತವಾಗಿ ನಾನು ಮಾತನಾಡ್ತೇನೆ. ದಟ್ ಇಸ್ ಎ ಚೇಂಜ್ ಅಂತ. ಮೋದಿಯವರ ಮೊದಲು ಮತ್ತು 2ನೇ ಅವಧಿಯಲ್ಲಿ ಮೋದಿಯವರ ಎದುರು ನಿಂತ್ಕೊಳ್ಳೋ ಶಕ್ತಿ ಯಾರಿಗಿತ್ರಿ? ಮೋದಿಯವರ ಎದುರು ಉಸಿರಾಡೋ ಶಕ್ತಿ ಯಾರಿಗಿತ್ರಿ? ಮೋದಿ ಈ ಕಡೆ ಬಂದರೆ ಎಲ್ಲ ಬಾಲ ಮುದುರ್ಕೊಂಡು ಮುಂದ್ಗಡೆ ಹೋಗ್ಬಿಟ್ಟು ಆಡ್ಕತ್ತಿದ್ರು.
ಹೆಚ್ಚು ಅಂದರೆ ಜೈ ಹುಜೂರ್ ಅಂತ ಕಾಲ ಕಳೆದಿದ್ದವರು ಇವತ್ತು ರಿಸೈನ್ ಮಾಡುವ ಸ್ಥಿತಿಗೆ ಹೋಗ್ತಾರೆ ಅಂದರೆ ಮೋದಿಯವರ ರಾಜಕೀಯ ಬದುಕು ಇನ್ನೊಂದು ಮೊಗ್ಗುಲಿಗೆ ತಿರುಗಿಕೊಂಡಿದೆ ಅಂತ. ಅಂದರೆ ಬಿ ಜೆ ಪಿಯ ಒಳಗಡೆ ಮೋದಿಯವರು ಪ್ರಶ್ನಾತೀತ ನಾಯಕರಾಗಿ ಉಳಿತಾ ಇಲ್ಲ, ಅವರನ್ನು ಪ್ರಶ್ನಿಸುವ ಒಂದು ವಾತಾವರಣ ಸೃಷ್ಟಿಯಾಗ್ತಿದೆ. ಅದು ಕಿರಾಡಿಲಾಲ್ ಮೀನಾ ಅವರ ರಾಜೀನಾಮೆಯಿಂದ ಕಾಣ್ತಾ ಇದೆ. ಎಸ್ ಐ ವಿಲ್ ಕಮ್ ಟು ದ ಥರ್ಡ್ ಸಬ್ಜೆಕ್ಟ್. ಸೊ ಒಂದು ಇವತ್ತು ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಚೀನಾದ ವಿದೇಶಾಂಗ ಸಚಿವರನ್ನು ಭೇಟಿ ಮಾಡಿದ್ದು. ಅದರಲ್ಲಿ ಮಾತಾಡಿದ ವರದಿಗಳ ಪ್ರಕಾರ ಸ್ಪಷ್ಟವಾಗಿ LOC ಏನಿದೆ, ಆ್ಯಕ್ಚುಯಲ್ ಲೈನ್ ಆಫ್ ಕಂಟ್ರೋಲ್ ಅಂತ ನಾವೇನಂತೀವಿ, ಅದನ್ನು ಗೌರವಿಸಬೇಕು ಅನ್ನುವ ಮಾತನ್ನು ಜೈಶಂಕರ್ ಅವರು ಚೀನಾದ ತಮ್ಮ ಕೌಂಟರ್ ಪಾರ್ಟ್ ಅಥವಾ ವಿದೇಶಾಂಗ ಸಚಿವರಿಗೆ ಹೇಳಿದ್ದಾರೆ ಅಂತ ವರದಿಯಾಗಿದೆ. ಎಸ್, ಆ ಸ್ಟ್ಯಾಂಡ್ ನಮಗೆ ಇರಬೇಕು. ಆದರೆ ನನಗೆ ಬಹಳ ಮುಖ್ಯ ಅನಿಸೋದು ಈ ಇತ್ತೀಚಿನ ಮೋದಿಯವರ 3.0 ಇದೆಯಲ್ಲ, ಈ 3ನೇ ಅವಧಿಯ ಅಲ್ಲಿ ಆದ ವಿದೇಶಾಂಗ ನೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆಯಾ, ಮೋದಿಯವರ BJPಯವರು ಹೆಚ್ಚು ಹೆಚ್ಚು ಚೀನಾ ರಷ್ಯಾ ಕಡೆ ವಾಲ್ತಾ ಇದೆಯಾ ಅಂತ. ಯಾಕೆಂದರೆ ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದೆ, G20ಗೆ ಮೋದಿಯವರು ಹೋದಾಗ ಆ ಸಂದರ್ಭದಲ್ಲಿ ಅವರು ಬೈಡನ್ ಜೊತೆ ಮೀಟಿಂಗ್ ಮಾಡಿಲ್ಲ, ಅಮೇರಿಕಾದ ಅಧ್ಯಕ್ಷರ ಜೊತೆ. ಅದು ಭಾಳ ಮಹತ್ವದ ಡೆವಲಪ್ಮೆಂಟ್ ಅಂತ ನಾನು ಹೇಳಿದ್ದೆ. ಆದರೆ ಯಾವ ಮಾಧ್ಯಮ ಅದನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಬೈಡನ್ ಮತ್ತು ಮೋದಿಯವರ ಜೊತೆ ಮೀಟಿಂಗ್ ನಡೆದಿಲ್ಲ. ಹಾಗೆಯೇ ಕೆನಡಾದ ಪ್ರೈಮ್ ಮಿನಿಸ್ಟರ್ ಜೊತೆ ಮೀಟಿಂಗ್ ನಡೆದಿಲ್ಲ. ಹೀಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಏನಿವೆ, ಅಮೇರಿಕ ಮತ್ತು ಇತರ ಐರೋಪ್ಯ ರಾಷ್ಟ್ರಗಳ ಜೊತೆ ಸೊ ಭಾರತದ ಸಂಬಂಧ ಬದಲಾಗ್ತಿದೆಯಾ ಅಂತ. ಅಂದರೆ ಯಾವಾಗ ಸಿಖ್ ಭಯೋತ್ಪಾದಕರ ಹತ್ಯೆ ಅಂಥ ಘಟನೆಗಳು ನಡೆದು ಅದಾದ ಮೇಲೆ ಭಾರತ ಮತ್ತು ಅಮೇರಿಕದ ಸಂಬಂಧ ಕೆಡ್ತಾ ಇತ್ತು, ದಿನದಿಂದ ಕೆಡ್ತು. ಅಮೇರಿಕ ಯಾವತ್ತೂ ಕೂಡ ತಮ್ಮ ದೇಶದ ಪ್ರಜೆಯನ್ನು ಇನ್ನೊಂದು ದೇಶ ಹತ್ಯೆ ಮಾಡುವುದನ್ನು ಸಹಿಸಲ್ಲ ಅಂತ. ದ್ಯಾಟ್ ಇಸ್ ಸೊ ಆ ಸಂಬಂಧ. ಅದರ ಜೊತೆಗೆ ಭಾರತದ ಒಳಗಡೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಅಮೇರಿಕದ ಸೆನೆಟ್ ನೀಡಿದ ವರದಿಗಳು. ಸೊ ಇಡೀ ಭಾರತದ ಒಳಗಿನ ಆಂತರಿಕ ವಿದ್ಯಮಾನಗಳ ಬಗ್ಗೆ ಅಮೇರಿಕ ಮತ್ತು ಐರೋಪ್ಯ ರಾಷ್ಟ್ರಗಳಲ್ಲಿ ಒಂದು ರೀತಿಯ ಕಳವಳ ಪ್ರಾರಂಭ ಆಗಿತ್ತು. ಆದರೆ ಇಂತಹ ಕಳವಳಗಳನ್ನು ಏನಿವೆ ಇದನ್ನು ಗಂಭೀರವಾಗಿ ಪರಿಗಣಿಸುವುದಕ್ಕೆ ಬದಲಾಗಿ ಅವರ ಮೋದಿ ಅಡ್ಮಿನಿಸ್ಟ್ರೇಷನ್ ಟುಕ್ ಇಟ್ ಡಿಫರೆಂಟ್ಲಿ ಅಂತ. ಮೋದಿಯವರಿಗೊಂದು ಕ್ಯಾರೆಕ್ಟರ್ ಇದೆ, ಅವರು ವಿರೋಧವನ್ನು ಸಹಿಸಲ್ಲ, ಅವರು ಯಾವತ್ತೂ ಸಹಿಸಲ್ಲ. ಅವರನ್ನು ವಿರೋಧಿಸುವವರನ್ನು ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಅವರು ಭಾರತದ ಒಳಗಡೆ ಇರಲಿ ಹೊರಗಡೆ ಇರಲಿ. ಯಾವಾಗ ಅಮೇರಿಕ ಮತ್ತು ಐರೋಪ್ಯ ರಾಷ್ಟ್ರಗಳು ಮೋದಿ ಅಡ್ಮಿನಿಸ್ಟ್ರೇಷನ್ನ ಕೆಲವು ತೀರ್ಮಾನಗಳು ಮತ್ತು ಜನತಾಂತ್ರಿಕ ಮೌಲ್ಯಗಳು ಇಲ್ಲಿ ಕುಸಿಯುತ್ತಿರುವೆ ಅಂತ ಹೇಳಲಾಗ್ತಾರೆ ವಿಚಾರವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದರು. ಸೊ ಇದರಿಂದ ಮೋದಿಯವರು ಹೆಚ್ಚು ಹೆಚ್ಚು ಅಸ್ಥಿರರಾದಂಗೆ ಕಾಣ್ತಾ ಇತ್ತು. ಇದೇ ಕಾರಣಕ್ಕೆ ಅನಿಸುತ್ತೆ ನನಗೆ ಅವರು ಅಮೇರಿಕ ಮತ್ತು ಐರೋಪ್ಯ ರಾಷ್ಟ್ರಗಳಿಂದ ಈ ಕಡೆ ಹೆಚ್ಚು ವಾಲತೊಡಗಿದರು. ಸೊ ಈಗ ನೋಡಿ, 3ನೇ ಬಾರಿ ಅವರು ಪ್ರಧಾನಿ ಆದ ತಕ್ಷಣ ಅವರ ಮೊದಲ ವಿದೇಶಾಂಗ ಭೇಟಿ ಬಿಡಿ, G20ಗೆ ಹೋದರೂ ಬಂದರು ಬೇರೆ, ಅದನ್ನು ಬಿಟ್ಟರೆ ಒಂದು ಇಂಡಿಪೆಂಡೆಂಟ್ ಆದ ವಿದೇಶ ಯಾತ್ರೆ ಅವ್ರು ಮಾಡ್ತಾ ಇರೋದು ರಷ್ಯಾಕ್ಕೆ. ಹಾಗೆ ನೋಡಿದರೆ ರಷ್ಯಾ ಇವತ್ತಿನ ದಿನ ವಿಶ್ವದ ಎಲ್ಲರ ತಿರಸ್ಕಾರಕ್ಕೆ ಒಳಗಾದಂಥದ್ದು. ನೀವು ಯುಕ್ರೇನ್ ಯುದ್ಧದ ನಂತರ ರಷ್ಯಾ ಹೆಚ್ಚು ಸಪರೇಟ್ ಆಗ್ತಾ ಇದೆ. ಆದರೆ ಮೋದಿಯವರು ತಮ್ಮ ಪ್ರವಾಸಕ್ಕೆ ರಷ್ಯಾವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಭಾಳ ಮೇಜರ್ ಆದ ಒಂದು ಡೆವಲಪ್ಮೆಂಟ್ ಅಂತ. ಅವರು ಅಮೇರಿಕಕ್ಕೆ ಹೋಗ್ತಿಲ್ಲ, ಜರ್ಮನಿಗೆ ಹೋಗ್ತಿಲ್ಲ, ಫ್ರಾನ್ಸಿಗೆ ಹೋಗ್ತಿಲ್ಲ, ಇಂಗ್ಲೆಂಡಿಗೆ ಹೋಗ್ತಿಲ್ಲ, ಎಲ್ಲೂ ಹೋಗ್ತಿಲ್ಲ, ರಷ್ಯಾಗೆ ಹೋಗ್ತಾರೆ. ರಷ್ಯಾ ವಿಶ್ವದಲ್ಲೇ ಪ್ರತ್ಯೇಕಗೊಳ್ಳುತ್ತಿರುವ ಸಂದರ್ಭದಲ್ಲಿ ಮೋದಿ ರಷ್ಯಾವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಅವರು ರಷ್ಯಾ ಚಿನ್ನ ಏನು ಕ್ಯಾಂಪ್ ಇದೆ ಆ ಕಡೆ ಅವರು ವಾಳ್ತಾ ಇದ್ದಾರೆ ಅಂತ. ಸೊ ಇದು ಕೂಡ ಅಂತ ಸುಲಭವಾದ್ದಲ್ಲ. ಯಾಕಂದರೆ ರಷ್ಯಾ ಮತ್ತು ಚೀನಾದ ಸಂಬಂಧ ಬಹಳಷ್ಟು ಗಟ್ಟಿಗೊಳ್ತಾ ಇದೆ. ದೇ ಆರ್ ಕಮಿಂಗ್ ಸೋ ಕ್ಲೋಸ್ ನಾ. ಚೀನಾ ಮತ್ತು ಭಾರತದ ಹಲವು ರೀತಿಯ ಸಮಸ್ಯೆಗಳು. ಇಂಥ ಸಿಚುವೇಶನ್ನಲ್ಲಿ ಭಾರತ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಮೋದಿ ಹೇಗೆ ಹ್ಯಾಂಡಲ್ ಮಾಡ್ತಾರೆ. ಸೊ ರಷ್ಯಾ ಮತ್ತು ಭಾರತದ ಸಂಬಂಧ ಸುಧಾರಿಸುವ ಮೂಲಕ
ಚೀನಾ ಮತ್ತು ಭಾರತ ಸಂಬಂಧ ಕೂಡ ಸುಧಾರಿಸುವುದಕ್ಕೊಂದು ವೇದಿಕೆ ಸೃಷ್ಟಿಯಾಗತ್ತಾ. ಸೊ ಸಂಪೂರ್ಣವಾಗಿ ಭಾರತ ರಷ್ಯಾ ಕ್ಯಾಂಪಿನ್ಗೆ ಸೇರ್ಕೊಳ್ಳುತ್ತ. ಯಾಕೆಂದರೆ ಈವನ್ನು ಭಾರತ ಮತ್ತು ರಷ್ಯಾದ ಸಂಬಂಧ ಏನಿದೆ ಆ ಸಂಬಂಧಕ್ಕೆ ಒಂದು ಸುದೀರ್ಘವಾದ ಇತಿಹಾಸ ಇದೆ ಅನ್ನೋದು ನಿಜ. ಅದರ ಜೊತೆಗೆ ಭಾರತ ಚೀನಾ ರಷ್ಯಾದಿಂದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಖರೀದಿ ಮಾಡಿ ವಿದೇಶಕ್ಕೆ ಮಾರಾಟ ಮಾಡಿ ಸಾಕಷ್ಟು ದುಡ್ಡುಗಳನ್ನು ಮಾಡ್ಕೊಂಡಿದೆ ಅನ್ನೋದು ನಿಜ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಸೊ ಭಾರತ ಸಂಪೂರ್ಣವಾಗಿ ಚೀನಾ ಕ್ಯಾಂಪಿಗೆ ಹೋದರೆ ಐರೋಪ್ಯ ರಾಷ್ಟ್ರಗಳು ಮತ್ತು ಅಮೇರಿಕ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತವೆ ಅನ್ನೋದು ಭಾಳ ಮುಖ್ಯವಾದ್ದು. ಸೊ ಅಂಥ ಒಂದು ರಿಸ್ಕನ್ನು ಮೋದಿ ತಗೋತಿದ್ದಾರಾ? ಭಾರತ ವಿದೇಶಾಂಗ ನೀತಿಯನ್ನು ಅವರು ವೈಯಕ್ತಿಕ ಕೋಪ ಮತ್ತು ಸಿಟ್ಟಿಗಾಗಿ ಬದಲಾಯಿಸ್ತಾ ಇದ್ದಾರಾ? ಏನು ಭಾರತದ ರಾಸ್ ಸಂಸ್ಥೆ ಏನಿದೆ, ರಾಸ್ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಸೊ ಎಸ್ಪೆಷಲಿ ಯು ಸಿ ದಟ್ ಐರೋಪ್ಯ ರಾಷ್ಟ್ರಗಳು ವ್ಯಕ್ತಪಡಿಸುತ್ತಿರುವ ಭಿನ್ನಾಭಿಪ್ರಾಯಗಳು ಏನಿವೆ, ಸೊ ಅದರಿಂದ ವ್ಯಕ್ತಿಗತ ನೆಲೆಯಲ್ಲಿ ಮೋದಿ ಅಡ್ಮಿನಿಸ್ಟ್ರೇಷನ್ ವೆದರ್ ಇಟ್ ಇಸ್ ಟೇಕಿಂಗ್ ಅವ್ರು ತಗೋತಾ ಇದ್ದಾರೆ ವ್ಯಕ್ತಿಗತ ನೆಲೆಯಲ್ಲಿ. ಇದು ಬಹಳ ಬಹಳ ಮುಖ್ಯವಾದ ಡೆವಲಪ್ಮೆಂಟ್ ಅಂತ ನನಗೆ ಅನಿಸ್ತಾ ಇದೆ. ಸೊ ವಾಟ್ ವಿಲ್ ಹ್ಯಾಪನ್ ನೌ? ವಾಟ್ ವಿಲ್ ಇಂಡಿಯಾ ಇಸ್ ಗೋಯಿಂಗ್ ಟು ಡೂ? ವಾಟ್ ವಿಲ್ ಅಮೇರಿಕಾ ಇಸ್ ಗೋಯಿಂಗ್ ಟು? ಭಾಳ ಡಿಫ್ರೆಂಟ್ ಅದು. ಅಂದರೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಹಾಗೆ ನೋಡಿದರೆ ಅದು ಬಹಳ ಮೂಲಭೂತವಾದ ಬದಲಾವಣೆ ಅಂತ ನಾನು ಅನ್ನಲ್ಲ. ಯಾಕೆಂದರೆ ಇಂಡಿಯಾ ಮೊದಲಿಂದ ಕೂಡ ರಷ್ಯಾಕ್ಕೆ ಹೆಚ್ಚು ಆಪ್ತವಾದಂಥ ರಾಷ್ಟ್ರ. ಈಗ ಇಟ್ಸ್ ಕಮಿಂಗ್ ಬ್ಯಾಕ್ ಅಂತ. ವೆದರ್ ಇಟ್ಸ್ ಕಮಿಂಗ್ ಬ್ಯಾಕ್ ಟು ರಷ್ಯನ್ ಕ್ಯಾಂಪ್, ಚೀನಾ ಕ್ಯಾಂಪ್ ಅಂತ. ಇದು ಜಿಯೋಪೊಲಿಟಿಕಲಿ ವಾಟ್ ಟೈಪ್ ಆಫ್ ಇಂಪ್ಯಾಕ್ಟ್ ಇಟ್ ವಿಲ್ ಹ್ಯಾವ್, ಇದು ಯಾವ ಪರಿಣಾಮ ಬೀರಬಹುದು ಅನ್ನೋದು ಭಾಳ ಮುಖ್ಯವಾದ್ದು. ಅದರಿಂದ ಅಮೇರಿಕಾ ಅದಕ್ಕೆ ಬದಲಾಗಿ ರಷ್ಯಾಕ್ಕೆ ಭೇಟಿ ನೀಡುವ ಮೂಲಕ ಒಂದು ಎಚ್ಚರಿಕೆಯ ಸಂದೇಶವನ್ನು ಮೋದಿಯವರು ಕೊಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಐರೋಪ್ಯ ರಾಷ್ಟ್ರ ಮತ್ತು ಅಮೇರಿಕಕ್ಕೆ ಅಂತ. ಬಟ್ ಇದಂಥ ಸುಲಭವಾದ್ದು ಅಂತ ನನಗನ್ಸಲ್ಲ. ನೀವು ನಮ್ಮ ತಂಟೆಗೆ ಬಂದರೆ ನಾವು ಬಿಡಲ್ಲ, ನಾವು ಆದರೂ ಬಳಸ್ಕೊತೀವಿ, ಇನ್ನಾರು ಬಳಸ್ಕೊತೀವಿ, ಏನು ಬೇಕಾದ್ರೂ ಮಾಡ್ತೀವಿ, ನೀ ನನ್ನ ಮಕ್ಕಳು ಕೇಳೋದಕ್ಕೆ ಅನ್ನುವ ಪ್ರಶ್ನೆಯನ್ನು ಅವರು ಅಮೇರಿಕ ಮತ್ತು ಐರೋಪ್ಯ ರಾಷ್ಟ್ರಗಳ ಮುಂದೆ ಇಡುವ ರೀತಿ ಕಾಣುತ್ತೆ. ಇದು ಭಾಳ ಇಂಟೆಲಿಜೆಂಟ್ ಆದ ವಿದೇಶಾಂಗ ನೀತಿಯ ಅಥವಾ ಈ ರೀತಿಯ ಅಪ್ರೋಚ್ ಏನಿದೆ ಅದು ಭಾರತದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. 3 ವಿಚಾರಗಳನ್ನ ತಮ್ಮೆದುರು ತಲುಪಿಸಿದ್ದೀನಿ. ಎಸ್, ಲೆಟ್ ಅಸ್ ಸಿ. ಎನಿವೆ, ಲಾಸ್ಟ್ ಒಂದು ಸಾಲು ನಾನು ಹೇಳೋದೇನು ಗೊತ್ತಾ, ಈ 3ನೇ ಅವಧಿಯಲ್ಲಿ ಮೋದಿ ಬದಲಾಗ್ತಿದ್ದಾರೆ, ಅವರ ಅಪ್ರೋಚ್ ಬದಲಾಗ್ತಾ ಇದೆ, ಅವರ ಅಗ್ರೆಸಿವ್ನೆಸ್ ಇನ್ನೊಂದು ಇದೇನಿದೆಯಲ್ಲ ಅದು ಯಾವ ರೀತಿ ಬದಲಾಗ್ತಾ ಇದೆ ಅಂತಂದರೆ ಇದು ಕೆಲವರಲ್ಲಿ ಆತಂಕವನ್ನು ಮೂಡಿಸ್ತಾ ಇದೆ. ಎನಿವೆ, ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮ ಬಗ್ಗೆ ತಮ್ಮ ಸಹಾಯ ಸಹಕಾರ ಇರಲಿ. ಅಗೇನ್ ವಿಲ್ ಮೀಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.